ಕತೆ ಹಳೆಯದಾದರೂ ಕನ್ನಡದಲ್ಲಿ ಅದು ಹೊಸತಾಗಿ ನಿರೂಪಿತವಾಗಿ ಸದಾ ಹೊಸತೇ ಆಗಿ ಕೇಳುಗರ ಹಾಗೂ ನೋಡುಗರ ಮನತಟ್ಟಿದೆ. ಪುಣ್ಯಕೋಟಿಯ ಸತ್ಯಸಂಧತೆ ಪ್ರಾಮಾಣಿಕತೆಯೇ ಇಲ್ಲಿನ ಮೂಲದ್ರವ್ಯ ಎನಿಸಿದರೂ ಕೂಡ ತಾಯಿ ಮಮತೆ ಇಲ್ಲಿನ ಸ್ಥಾಯಿ ಭಾವ. ಹುಲಿಯೂ ಕೂಡ ಪ್ರಾಮಾಣಿಕವಾದ ನಡವಳಿಕೆಯಿಂದ ಶ್ರೇಷ್ಠವಾಗಿ ಕಾಣುತ್ತೆ. ಮಕ್ಕಳು ಇದನ್ನು ನೋಡಲೇಬೇಕು, ಮತ್ತೆ ಮತ್ತೆ ಈ ಘಟನೆಯ ಬಗ್ಗೆ ಪ್ರಶ್ನೆ ಕೇಳಬೇಕು, ಮಾತನಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಲಿಟಲ್ ಬೀಸ್ ಪ್ರೀ ಸ್ಕೂಲ್ನ UKG ಮಕ್ಕಳು ನಿಮ್ಮ ಮುಂದೆ ಈ ಪುಣ್ಯಕೋಟಿ ಕಥನವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಈಗ ನಿಮ್ಮ ಮುಂದೆ ಪುಣ್ಯಕೋಟಿ ಕಥನ.
ತಮ್ಮ ತಾಯನು ಕಂಡು ಕರುಗಳು ಅಮ್ಮ ಎಂದು ಕೂಗಿ ನಲಿಯುತ್ತ ಸುಮಾರದೊಳು ಮೊಲೆಯನುಂಡು ನಿರ್ಮಲದೊಳು ಇದ್ದವು. ಚದುರ ಶಿಖೆಯನ್ನು ಹಾಕಿದ ಮುದದಿ ತಿಲಕವ ಹಣೆಯೊಳಿಟ್ಟು ಚದುರ ಶಿಖೆಯನ್ನು ಹಾಕಿದ. ಎಳೆಯ ಮಾವಿನ ಮರದ ಕೆಳಗೆ ಕುಳಲನು ಮಧ್ಯದೊಳಗೆ ಅರ್ಬುದಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು.
ಹಸಿದು ಬೆಟ್ಟದ ಇಬ್ಬಿಯೊಳು ತಾನಿದ್ದನು ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಬೋರಿಡುತ್ತ ಚಂಗನೆ ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಬೋರಿಡುತ್ತ ಚಂಗನೆ ತುಡುಕದೆರಗಿದ ರಭಸ ಕಂಜಿ ಚದರಿ ಹೋದುವು ಹಸುಗಳು ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆಯ ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು
ಸಾಯಲೇಕೆ, ನನ್ನ ತಬ್ಬಲಿ ಮಾಡಲೇಕೆ? ಅಮ್ಮ ನೀನು ಸಾಯಲೇಕೆ, ನನ್ನ ತಬ್ಬಲಿ ಮಾಡಲೇಕೆ?
ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗಲಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಅಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು. ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆ ಇವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು. ನಿನ್ನ ಕೊಂದು ಏನ ಪಡೆವೆನು ನಾನು. ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು. ಎನ್ನುತ್ತಾ ಹುಲಿ ಹಾರಿನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಿಂತು ಒಂದು ಚಪ್ಪಾಳೆಯನ್ನ ಕೊಡ್ಬೋದಲ್ವಾ? ಸರಿ ಸುಮಾರು 30 ಅಭಿನಯಿಸಿದ್ದಾರೆ. ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಕೂಡ. ಲಾಸ್ಟಿಗೆ ಹೇಳಿದ್ರಲ್ವಾ, ಅದನ್ನ ಮತ್ತೊಂದ್ಸಲ ಹೇಳ್ಬೋದಾ? ನಮ್ಮ ಮೈಕ್ ಕೊಡಲ್ಲ, ಜೋರಾಗಿ ಹೇಳ್ಬೋದಾ? ನಾವು ಮುಗಿಸಲ್ಲ, ನಾವು ಹಿಂಗೆ ನೋಡ್ತಾ ಇದ್ದೆ. ದಯಮಾಡಿ ನಮ್ಮ ಮುದ್ದು ಮಕ್ಕಳಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ.
ಪ್ರತಿಯೊಬ್ಬರ ಪರಿಚಯ ನಮಗೆ ನಸು ಜೀವಿಕಾಸು ಮೈಕ್ ಪಾಸ್ ಮಾಡ್ತಾ ಹೋಗಿ, ಗಟ್ಟಿ ಇಟ್ಕೊಳ್ಳಿ, ಭುವಂಕರು ನಿಶಿಕಕ್ಕರು ಧನ್ವಿತ್ಕರು ಸದ್ವಿನ್ ಗೊಲ್ಲ ಪಂಚಮಿ ಪುಣ್ಯಕೋಟಿ ಹಸು ಸಮನ್ವಿತ್ ಹುಲಿ ಪ್ರೀತಿ ಪುಣ್ಯಕೋಟಿ ಕರು ಭೂಮಿಕಾ ಹಸು ಭೂಮಿಕಾ ಉನ್ನತಿ ಹಸು ಸಂತೋಷ್ ಹಸು ನಿಕ್ಷೇಪ್ ಹಸು ಸಾಮ್ರಾಟ್ ಹಸು ಲೀಲಕ್ಸ್ ಹಸು ಲಿಖಿತ್ ಹುಲಿ ಧನ್ವಿಟ ಡ್ಯಾನ್ಸರ್ ರಾಗ ಡ್ಯಾನ್ಸರ್ ಆಶಿಕಾ ಡ್ಯಾನ್ಸರ್ ದಿಶಾನಿ ಡ್ಯಾನ್ಸರ್ ಗ್ರೀಷ್ಮಾ ಡ್ಯಾನ್ಸರ್ ಸವನ್ವಿ ಡ್ಯಾನ್ಸರ್ ಹಾರ್ವಿಕಾ ಡ್ಯಾನ್ಸರ್ ಸೋನಾ ಡ್ಯಾನ್ಸರ್ ಕಿಶನ್ ಹುಲಿ ದಿಶಾನ ಇವ್ರ ಕಡೆ ಫ್ಯಾನ್ಸ್ ಬಹಳ ಜನ ಬಂದಿರಬೇಕು. ಕರೆಕ್ಟಾ? ಹೇಗಿತ್ತು ನಮ್ಮ ಮಕ್ಕಳ ಪರ್ಫಾರ್ಮೆನ್ಸ್? ಸೂಪರ್ ಅಲ್ವಾ? ಸೊ ಮಕ್ಕಳು ಅವರ ಹೆಸರೊಂದಿಗೆ ಅವರ ಪಾತ್ರ ಪರಿಚಯ, ನಾನು ಕರು, ನಾನು ಹಸು, ನಾನು ಗೊಲ್ಲ, ನಾನು ಡಾನ್ಸರ್ ಅಂತ ಹೇಳಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಈ ಒಂದು ನೃತ್ಯದ ಮೂಲ ನಿರ್ದೇಶನ ನಮ್ಮ ಹೊಂಗಿರಣದ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಅವರು. ಹಾಗೆ ಈ ಮಕ್ಕಳು ಇಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ಅಂದರೆ ಅವರಿಗೆ ಮೇಕಪ್ಪನ್ನು ಮಾಡಿದವರಂಥವ್ರು, ಹುಲಿಗೆ ಮೇಕಪ್ಪನ್ನು ಮಾಡಿರುವಂಥವ್ರು ಚಂದ್ರು ಹಿರೇಗೊಣಗೆ ಅವರು. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಿರೇಗೊಣಗೆರೆ ಅಂದರೆ ನಿಮಗೆ ಅಷ್ಟು ಗೊತ್ತಾಗಲ್ಲ. ಕಾಮಿಡಿ ಕಿಲಾಡಿಗಳು ಸೀಸನ್ 3 ನೀವು ನೋಡಿರ್ತೀರಾ ಚಂದ್ರು ಹಿರೇಗೊಣಗೆರೆ ಅವರನ್ನ. ಹೊಂಗಿರಣ ತಂಡದಲ್ಲಿ ಅನೇಕ ದಶಕಗಳಿಂದ ಕೆಲಸ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಹಾಗೆ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಂದಿನ ನಮ್ಮ ಮಕ್ಕಳ ಪ್ರಸಾದನದಲ್ಲಿ ಸಹಕರಿಸಿದ್ದಾರೆ. ಹಾಗೆಯೇ ಈ ನೃತ್ಯ ಅದ್ಭುತವಾಗಿತ್ತು, ಮಕ್ಕಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅವರ ಒಂದು ಎಕ್ಸ್ಪ್ರೆಷನ್ ಹೇಗಿತ್ತು ಅನ್ನೋದನ್ನ ನೀವು ಚಪ್ಪಾಳೆಯೊಂದಿಗೆ ತೋರಿಸ್ಬೇಕು ನಮಗೆ. ಈ ಎಲ್ಲ ಕ್ರೆಡಿಟ್ಸು ಈ ನೃತ್ಯವನ್ನ ಹೇಳಿಕೊಟ್ಟಂತಹ ಶ್ರೀಮತಿ ಮಾನಸ ಸಂತೋಷ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಅವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು. ಹರಿಗೆ ಗೋಪಾಲ್ ಸ್ವಾಮಿ ಅವರು ಅನೇಕ ವರ್ಷಗಳಿಂದ ನಮ್ಮ ಕುವೆಂಪು ರಂಗಮಂದಿರದಲ್ಲಿ ಎಷ್ಟು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೋ ಬೆಳಕಿನ ನಿರ್ವಹಣೆ, ಹಾಗೆ ರಂಗಮಂದಿರಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಬೆಳಕಿನ ನಿರ್ವಹಣೆಯಲ್ಲಿ ಇರ್ತಾರೆ. ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಹಾಗೆ ಅವರು ಇಲ್ಲಿ ಯಾವುದೇ ರೀತಿಯಾದಂತಹ ಸಂಭಾವನೆಯನ್ನ ಎಕ್ಸ್ಪೆಕ್ಟ್ ಮಾಡದೆ ಮಕ್ಕಳ ನೃತ್ಯ ಚೆನ್ನಾಗಾಗಬೇಕು ಅಂತ ಹೇಳಿ ಇಲ್ಲಿ ಬಂದು ಈ ಒಂದು ಬೆಳಕಿನ ನಿರ್ವಹಣೆಯನ್ನ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಹರಿಗೆ ಗೋಪಾಲ್ ಸ್ವಾಮಿ ಸರ್ ನಮ್ಮ ಶಿವಮೊಗ್ಗ ಅಲ್ಲದೆ ನಮ್ಮ ರಾಷ್ಟ್ರ ಹಾಗೂ ರಾಜ್ಯದ ಹೆಮ್ಮೆ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ನನಗೆ ಖುಷಿ ಆಗ್ತಾ ಇದೆ. ಅಂಥವ್ರು ಇವತ್ತು ನಮ್ಮ ಸ್ಕೂಲಿಗೆ ಬಂದು ಇಷ್ಟು ಪುಟ್ಟ ಮಕ್ಕಳಿಗೆ ಲೈಟಿಂಗ್ ಕೊಡ್ತೀನಿ ಅಂತಿದ್ದಾರೆ. ನಾನು ಏನಾದರೂ ತಗೊಳ್ಳಿ ಸರ್, ನಾನು ಕೊಡಲೇಬೇಕು ನಿಮಗೆ ಅಂದಾಗ ಅದಕ್ಕೆ ಬೈತಾರೆ ನನಗೆ, ಹಾಗೆಲ್ಲ ಮಾಡಿದರೆ ನಾನು ಬರಲ್ಲ ನೋಡಿ ಮೇಡಮ್ ಅಂತಂದೇಳಿ. ಆ ಪುಟ್ಟ ಮಕ್ಕಳಿಗೆ ಲೈಟ್ ಕೊಡೋದು ನನ್ನ ಕರ್ತವ್ಯ ಅಂತಾರೆ. ಅಷ್ಟು ಒಂದು ಏನು ದೊಡ್ಡ ಗುಣ ಅಂತ ಹೇಳ್ಬೋದು ಸರ್ದು. ಸೊ ಸರ್ ತುಂಬ ಕೃತಜ್ಞತೆಗಳು ನಿಮಗೆ. ಎಲ್ಲ ಮಕ್ಕಳು ಒಂದ್ಸರಿ ಥ್ಯಾಂಕ್ಸ್ ಹೇಳಿ ಸರಿಗೆ. ಒಂದ್ಸರಿ ಥ್ಯಾಂಕ್ಸ್ ಹೇಳಿ ಚಂದ್ರು ಸರಿಗೆ. ಥ್ಯಾಂಕ್ ಯು ಸರ್. ಹರಿಗೆ ಗೋಪಾಲ್ ಸ್ವಾಮಿ ಸರಿಗೆ ಒಂದ್ಸರಿ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಸರ್. ನಮ್ಮ ಮಕ್ಕಳು ಎಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ರಲ್ಲ, ಅದಕ್ಕಿಂತ ಹೆಚ್ಚು ಅದ್ಭುತವಾಗಿ ಬೆಳಕನ್ನು ಕೊಟ್ಟಿದ್ದು. ಅದನ್ನು ಎಂಜಾಯ್ ಮಾಡೋರು ಮಾಡಿರ್ತೀರ ಅಂದ್ಕೊಳ್ತೀನಿ. ಅಷ್ಟು ಅದ್ಭುತವಾಗಿ ಲೈಟಿಂಗ್ ಬರ್ತಿರುತ್ತೆ. ಯಾರು ಅದನ್ನು ಎಂಜಾಯ್ ಮಾಡಿಲ್ಲ ವಿಡಿಯೋನ ಮತ್ತೆ ಹಾಕ್ಕೊಂಡು ಎಂಜಾಯ್ ಮಾಡಿ. ಸೆಟ್ಟನ್ನು ನೋಡಬಹುದು. ಇಲ್ಲಿ ಯಾವುದೋ ಒಂದು ಕಾಡೆ ಬಂದು ನಿರ್ಮಿತವಾದಂತಿದೆ. ಆ ಹುಲಿಯ ಒಂದು ಜಾಗ ಆಗಿರ್ಬೋದು, ಹಸುಗಳು ಮೇಯುವಂಥ ಜಾಗ ಆಗಿರ್ಬೋದು. ಈ ಕಂಪ್ಲೀಟ್ ಸೆಟ್ನ ನಿರ್ವಹಣೆ ಮಾಡಿರುವಂಥವರು ಹೊಂಗಿರಣದ ವರುಣ್ ಅವರು. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ವರುಣ್ ಅವರು ನಮ್ಮ ಶಾಲೆಯ ಶಿಕ್ಷಕರಾಗಿರುವಂತಹ ಶಾಲಿನಿ ಅವರು ನೀಡಿದ್ರು. ಹಾಗೆ ಈ ಒಂದು ಪೂರ್ಣ ನೃತ್ಯಕ್ಕೆ ಸಹಕಾರವನ್ನ ನೀಡಿರುವಂತಹವರು ಅಭಿ ಅವರು, ಅವರಿಗೂ ಕೂಡ ಇಲ್ಲಿಂದನೇ ಧನ್ಯವಾದವನ್ನ ತಿಳಿಸ್ತಾ ಇದ್ದೀವಿ. ಇಲ್ಲಿ ಸುಮಾರು ಜನಕ್ಕೆ ಗೊತ್ತಿದೆ, ನನ್ನ ಕಾಲು ಫ್ರ್ಯಾಕ್ಚರ್ ಆಗಿ 2 ಮಂತ್ಸಿಂದ ನಾನು ಸ್ಕೂಲಿಗೆ ರೆಗ್ಯುಲರ್ ಬಂದಿರಲಿಲ್ಲ. ಲಾಸ್ಟ್ ಆ್ಯನ್ಯುವಲ್ ಡೇ ಸ್ಟಾರ್ಟ್ ಆಗೋದಕ್ಕಿಂತ 10 ಡೇಸ್ ಬಿಫೋರ್ ಮಾತ್ರ ನಾನು ರೆಗ್ಯುಲರ್ ಸ್ಕೂಲಿಗೆ ಬಂದಿರೋದು.
ಇಷ್ಟು ಅಚ್ಚುಕಟ್ಟಾಗಿ ಆ್ಯನ್ಯುವಲ್ ಡೇ ನೀಟಾಗಿ ಬರ್ತಿದೆ, ಮಕ್ಕಳೆಲ್ಲ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂದರೆ ಈ ಕ್ರೆಡಿಟ್ ಎಲ್ಲ ಪುಣ್ಯಕೋಟಿ ಕ್ರೆಡಿಟು ಶಾಲಿನಿ ಮೇಡಮಿಗೆ, ಮಾನಸಗೆ ಹೋಗಬೇಕು. ಅದು ಬಿಟ್ಟರೆ ಬೇರೆ ಎಲ್ಲ ಪರ್ಫಾರ್ಮೆನ್ಸ್ ಕ್ರೆಡಿಟು ನಮ್ಮ ಟೀಚರ್ಸಿಗೆ ಹೋಗಬೇಕು. ನನಗೆ ತುಂಬ ಖುಷಿ ಆಗ್ತಿದೆ, ಇಷ್ಟು ಒಳ್ಳೆ ಬ್ಯಾಚ್ ಇದೆ ನನ್ನ ಜೊತೆ, ಇಷ್ಟು ಒಳ್ಳೆ ಟೀಮ್ ಇದೆ ಅಂತಂದೇಳಿ. ಸೊ ಈ ವೇದಿಕೆ ಮೇಲೆ ನನ್ನ ಎಲ್ಲ ಟೀಚರ್ಸಿಗೂ, ನನ್ನ ಟೀಮಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಬನ್ನಿ. ಇವಾಗ ನೀವು ಎರೆಯೋದು ಇಲ್ಲಿಲ್ಲ ಅವರು, ಬಟ್ ಲೈವ್ ನೋಡ್ತಿದ್ಯಾ ಸುಪ್ರಿಯಾ, ನನಗೆ ಗೊತ್ತು ಸುಪ್ರಿಯಾ ರಾವ್ ಅಂತಂದೇಳಿ. ಯಾರು TNC ಥರ ಡೈರೆಕ್ಷನ್ನ ಅಭಿಮಾನಿಗಳಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಮಗಳು ಜಾನಕಿ ಸೀರಿಯಲಲ್ಲಿ ಹೀರೋನ ತಂಗಿ ಪಾತ್ರ ವಹಿಸಿದವರು ಸುಪ್ರಿಯಾ. ಸೊ ಅವಳು ನನಗೆ ಇದೆಲ್ಲ ಮಾಡ್ಲಿಕ್ಕೆ ಧೈರ್ಯ ತುಂಬ್ತಾಳೆ. ನನಗೇನೋ ಆಸೆ ಇದೆ ಮಾಡಿಸ್ಬಿಡೋಣ ಅಂತಂದೇಳಿ, ಬಟ್ ಇಷ್ಟು ಪುಟ್ಟ ಮಕ್ಕಳನ್ನ ಇಟ್ಕೊಂಡು ಇಷ್ಟು 30 ಮಿನಿಟ್ಸ್ ಎಲ್ಲ ಮಾಡಿಸೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಅದಕ್ಕೆ ಸುಪ್ರಿಯಾ ನನಗೆ ನನ್ನ ಕನಸುಗಳಿಗೆಲ್ಲ ನೀರೆರೆಯೋದು ಸುಪ್ರಿಯಾ ಬೆಂಗಳೂರಿಂದ. ಸುಪ್ರಿಯಾ, ಸೊ ಥ್ಯಾಂಕ್ ಯು ಸುಪ್ರಿಯಾ, ಮಿಸ್ ಯು. ಈಗ ಒಂದು ಗ್ರೂಪ್ ಫೋಟೋ. ಹಾಗೆಯೇ ನೃತ್ಯವನ್ನ ಕಲಿಸಿ ಮಕ್ಕಳಿಗೆ ಮಾಡಿದಂತಹ ಮಾನಸ ಅವರು ಹಾಗೆ ವರುಣ್ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಂಡು. ಮೇಕಪ್ ಮಾಡಬೇಕು ಅಂತಲೇ ಇವತ್ತು ಅಷ್ಟು ದೂರದಿಂದ ಬಂದಿದ್ದಾರೆ. ಸೊ ಚಂದ್ರು ಸರ್, ಥ್ಯಾಂಕ್ ಯು ಸೋ ಮಚ್. ಪೋಷಕರಲ್ಲಿ ವಿನಂತಿ, ಯಾರೂ ಕೂಡ ಹೋಗಬೇಡಿ, ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪೋಷಕರ ಒಂದು ನೃತ್ಯ, ಶಿಕ್ಷಕರ ಒಂದು ನೃತ್ಯ ಇದೆ, ಹಾಗಾಗಿ ದಯಮಾಡಿ ಯಾರೂ ಹೋಗಬಾರ್ದಾಗಿ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ